ತಮಿಳುನಾಡಿನ ಎಂಜಾರ್ ಆಗ್ತಾರಾ ಟಿವಿಕೆ ವಿಜಯ್. ಆಕ್ಸಿಸ್ ಮೈ ಇಂಡಿಯಾ ಅಚ್ಚರಿ ಸಮೀಕ್ಷೆಯನ್ನ ನೋಡಿದೆ. ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯಲ್ಲಿ ಟಿವಿಕೆಗೆ ಸರಳ ಬಹುಮತ ಕೊಟ್ಟಿದ್ದಾರೆ ನೋಡಿ. ಎಲ್ಲದೂ 10 ರಿಂದ 12, 15 ರಿಂದ 16 ಕೊಟ್ಟರೆ ಇವರು ಆಕ್ಸಿಸ್ ಮೈ ಇಂಡಿಯಾದವರು ಬಹಳ ಅಚ್ಚರಿ ಪಡಬೇಕಾದಂಥ ಒಂದು ಸಂಖ್ಯೆ ಕೊಟ್ಟಿದ್ದಾರೆ. 98 ರಿಂದ 120 ಅಂದರೆ ಮೆಜಾರಿಟಿ ದಾಟಿ ಹೋಗ್ತಾರೆ ಅಂತ. ಏನು ಭವಿಷ್ಯ ನಿಜ ಆಗ್ಬೋದಾ? ಇದು ನಿಜ ಆಗ್ಬಿಟ್ರೆ ಖಂಡಿತವಾಗ್ಲೂ ವಿಜಯ್ ಅವ್ರದ್ದು ಐತಿಹಾಸಿಕವಾದಂಥ ಸಾಧನೆ ಅಂತ ಅಂದ್ಕೊಳ್ಬೋದು. ಸರಳ ಬಹುಮತಕ್ಕಿಂತ ಹೆಚ್ಚಿನ ಗೆಲ್ಲುವ ಸಾಧ್ಯತೆ ಇದೆ ಅಂತೆ ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ. ಈ ಬಾರಿ ತಮಿಳುನಾಡು ರಣರಂಗವನ್ನು ಪ್ರವೇಶ ಮಾಡಿದ್ದಾರೆ ವಿಜಯ್ ಅವರು. ಭಾರಿ ಹವಾ ಸೃಷ್ಟಿ ಮಾಡಿದ್ರು ಅವರು ಪಾದಯಾತ್ರೆ. ಅವರು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಾರೋ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ. ಕಾಲು ತುಳಿತ ಆದಮೇಲೂ ಕೂಡ ಜನಸಂಖ್ಯೆ ಅವ್ರಿಗೆ ಜಾಸ್ತಿ ಸೇರಕ್ಕೆ ಶುರುವಾಯಿತು. ಅದಾದ ಮೇಲೆ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಯನ್ನು ಹಾಕಿದರು. ಎಲ್ಲ ವರ್ಗದವರೆಗೂ ಎಲ್ಲ ಜಾತಿಯರು ಕೂಡ ಟಿಕೆಟ್ ಕೊಟ್ಟರು. ಅವರು ಕೂಡ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಸೈಕಲ್ ರ್ಯಾಲಿ ಮಾಡಿದರು. ಜನ ಕಿಕ್ಕಿರಿದು ಬರ್ತಾಯಿದ್ರು, ಹುಚ್ಚೆದ್ದು ಬರ್ತಾಯಿದ್ರು. ಕೆಲವೊಬ್ರು ಹೇಳ್ತಾಯಿದ್ರು ಹುಚ್ಚೆದ್ದು ಬರ್ತಾಯಿದ್ರು, ಅವರೊಬ್ಬ ನಟ ಅನ್ನೋದಕ್ಕೆ ಬರ್ತಾರೆ, ಬಟ್ ಅವು ಓಟ ಕನ್ವರ್ಟ್ ಆಗಬೇಕಲ್ಲ ಅಂತ ಕೇಳ್ತಾಯಿದ್ರು. ಅದು ಕೂಡ ಸಾಧ್ಯತೆ ಇರುತ್ತೆ. ಬಟ್ ಈಗ ಆಕ್ಸಿಸ್ ಮೈ ಇಂಡಿಯಾ ನೋಡಿದಿರುವಂಥ ಭವಿಷ್ಯ ನಿಜ ಆಗುತ್ತಾ? ಹಾಗಾದರೆ ಹೊಸ ನಾಯಕನ ಉದಯ ಆಗುತ್ತಾ ಅಂತ. ಒಂದು ವೇಳೆ ಬಹುಮತ ಪಡೆದ್ರೆ ಎಂಜಾರ್ನಂತೆ ಇತಿಹಾಸ ಸೃಷ್ಟಿ ಮಾಡ್ಬೋದು. ಎಂಜಾರ್ ಕೂಡ ಅಷ್ಟೇ ಸಿನಿಮಾ ಹಿನ್ನೆಲೆಯಿಂದ ಬಂದಂಥವ್ರು. ದೊಡ್ಡ ಹವಾ ಸೃಷ್ಟಿ ಮಾಡಿದರು ತಮಿಳುನಾಡಿನಲ್ಲಿ. ಎಐಡಿಎಂಕೆಗೆ ಬೆವರು ಹರಿಸಿದ್ರು ಆ ಸಂದರ್ಭದಲ್ಲಿ ಅವರು. ಅದಾದಮೇಲೆ ಜಯಲಲಿತವ್ರು ಶುರುವಾಯಿತು. ಈಗ ವಿಜಯ್ ಅವರ ಹವಾ ತಮಿಳುನಾಡಲ್ಲಿ ಸೃಷ್ಟಿಯಾಗಿದೆ. ಕೆಲವೊಬ್ಬರು ಕಿಂಗ್ ಮೇಕರ್ ಆಗ್ಬೋದು ಅಂತಿದ್ರು, ಅವರು ನಿರ್ಣಾಯಕ ಪಾತ್ರ ವಹಿಸ್ಬೋದು ಅಂತ. ಆದರೆ ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇರೋದು 120ರವರೆಗೂ ಕೂಡ ಇಲ್ಲಿ ವಿಜಯ್ ಅವರ ಟಿವಿಕೆ ಪಕ್ಷ ಪಡೆದುಕೊಳ್ಳಬಹುದು ಅಂಥೇಳಿ. ಅವರು ಕೂಡ ಸಾಕಷ್ಟು ಯೋಜನೆಗಳನ್ನು, ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಗೋಲ್ಡ್ ರಿಂಗ್ ಕೊಡ್ತೀವಿ ಹೆಣ್ಮಗು ಆದರೆ, ಮತ್ತು ಬೇರೆ ಬೇರೆ ರೀತಿಯಾದಂಥ ಸ್ಕೀಮ್ಗಳು, ಹೆಣ್ಮಕ್ಳಿಗೆ ಉಚಿತವಾದಂಥ ಬಸ್ ವ್ಯವಸ್ಥೆ, ಜೊತೆಗೆ ತಿಂಗಳ ಅವರಿಗೆ ಮಾಸಾಶನ ಕೊಡೋದಾಗಿರ್ಬೋದು. ಹೀಗೆ ಕೆಲವೊಂದಿಷ್ಟು ಆಕರ್ಷಿತವಾದಂಥ ಕೊಡುಗೆಗಳನ್ನು ಕೊಡೋದಾಗಿ ತಮ್ಮ ಪ್ರಣಾಳಿಕೆಯಲ್ಲಿ ಅವರು ಬಿಡುಗಡೆ ಮಾಡಿದರು. ಕಳೆದ 1-2 ವರ್ಷದಿಂದ ಅವರು ನಿರಂತರವಾಗಿ ಈ ಟಿವಿಕೆ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರೇನಾದರೂ ಕಮಾಲ್ ಮಾಡಿದರೆ ಖಂಡಿತವಾಗ್ಲೂ ಅಲ್ಲಿರುವಂತಹ DMK ಮತ್ತು AIADMK ಮೈತ್ರಿ ಇದಾವಲ್ಲ, ಅವು ಧೂಳಿಪಟ ಆಗುವಂಥ ಸಾಧ್ಯತೆಗಳಿದ್ದಾವೆ. ಬಟ್ ನಮಗನ್ನಿಸ್ತಾ ಇದೆ ಈಗ ಒಂದು ಸಮೀಕ್ಷೆ ಆಕ್ಸಿಸ್ ಮೈ ಇಂಡಿಯಾ ಹೇಳಿರೋದು, ಬಟ್ ಬಹುತೇಕವಾಗಿ ಒಂದು 5 ರಿಂದ 6 ಸಂಸ್ಥೆಗಳು ಸಮೀಕ್ಷೆ ನೋಡಿರ್ತವೆ, ಮತ್ತೊಂದೇನೋ ಹೇಳಿರುತ್ತೆ. ಅವು ನಿಜ ಆಗುವಂಥ ಸಾಧ್ಯತೆಗಳು ಬಹಳ ಕಡಿಮೆ. ಯಾಕಂದರೆ ಒಂದೇ ಸಾರಿಗೆ ಇಷ್ಟು ಸಂಖ್ಯೆಯಲ್ಲಿ ಅವರಿಗೆ ಜನ ಆಶೀರ್ವಾದ ಮಾಡೋದು, ಅದು ತಮಿಳುನಾಡಿನಲ್ಲಿ. ಖಂಡಿತವಾಗ್ಲೂ ಅಲ್ಲಿ ಸ್ಟಾರ್ಗಳಂತಂದರೆ ಒಂದು ರೀತಿ ಅಟ್ರಾಕ್ಷನ್ ಕ್ರೇಜ್ ಇದೆ. ಅದು ಓಟ ಕನ್ವರ್ಟ್ ಆಗಿರುವುದು ಡೌಟ್ ಅಂತಿದೆ. ಬಟ್ ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ ಅವರಿಗೆ ದೊಡ್ಡ ಮೆಜಾರಿಟಿಯನ್ನು ಕೊಟ್ಟಿದ್ದಾರೆ. ತಮಿಳುನಾಡಿನ ಎಂಜಾರ್ ಆಗ್ತಾರಾ ಟಿವಿಕೆ ವಿಜಯ್. ಆಕ್ಸಿಸ್ ಮೈ ಇಂಡಿಯಾ ಅಚ್ಚರಿ ಸಮೀಕ್ಷೆಯನ್ನ ನೋಡಿದೆ. ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯಲ್ಲಿ ಟಿವಿಕೆಗೆ ಸರಳ ಬಹುಮತ ಕೊಟ್ಟಿದ್ದಾರೆ ನೋಡಿ. ಎಲ್ಲದೂ 10 ರಿಂದ 12, 15 ರಿಂದ 16 ಕೊಟ್ಟರೆ ಇವರು ಆಕ್ಸಿಸ್ ಮೈ ಇಂಡಿಯಾದವರು ಬಹಳ ಅಚ್ಚರಿ ಪಡಬೇಕಾದಂಥ ಒಂದು ಸಂಖ್ಯೆ ಕೊಟ್ಟಿದ್ದಾರೆ. 98 ರಿಂದ 120 ಅಂದರೆ ಮೆಜಾರಿಟಿ ದಾಟಿ ಹೋಗ್ತಾರೆ ಅಂತ. ಏನು ಭವಿಷ್ಯ ನಿಜ ಆಗ್ಬೋದಾ? ಇದು ನಿಜ ಆಗ್ಬಿಟ್ರೆ ಖಂಡಿತವಾಗ್ಲೂ ವಿಜಯ್ ಅವ್ರದ್ದು ಐತಿಹಾಸಿಕವಾದಂಥ ಸಾಧನೆ ಅಂತ ಅಂದ್ಕೊಳ್ಬೋದು. ಸರಳ ಬಹುಮತಕ್ಕಿಂತ ಹೆಚ್ಚಿನ ಗೆಲ್ಲುವ ಸಾಧ್ಯತೆ ಇದೆ ಅಂತೆ ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ. ಈ ಬಾರಿ ತಮಿಳುನಾಡು ರಣರಂಗವನ್ನು ಪ್ರವೇಶ ಮಾಡಿದ್ದಾರೆ ವಿಜಯ್ ಅವರು. ಭಾರಿ ಹವಾ ಸೃಷ್ಟಿ ಮಾಡಿದ್ರು ಅವರು ಪಾದಯಾತ್ರೆ. ಅವರು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಾರೋ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ. ಕಾಲು ತುಳಿತ ಆದಮೇಲೂ ಕೂಡ ಜನಸಂಖ್ಯೆ ಅವ್ರಿಗೆ ಜಾಸ್ತಿ ಸೇರಕ್ಕೆ ಶುರುವಾಯಿತು. ಅದಾದ ಮೇಲೆ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಯನ್ನು ಹಾಕಿದರು. ಎಲ್ಲ ವರ್ಗದವರೆಗೂ ಎಲ್ಲ ಜಾತಿಯರು ಕೂಡ ಟಿಕೆಟ್ ಕೊಟ್ಟರು. ಅವರು ಕೂಡ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಸೈಕಲ್ ರ್ಯಾಲಿ ಮಾಡಿದರು. ಜನ ಕಿಕ್ಕಿರಿದು ಬರ್ತಾಯಿದ್ರು, ಹುಚ್ಚೆದ್ದು ಬರ್ತಾಯಿದ್ರು. ಕೆಲವೊಬ್ರು ಹೇಳ್ತಾಯಿದ್ರು ಹುಚ್ಚೆದ್ದು ಬರ್ತಾಯಿದ್ರು, ಅವರೊಬ್ಬ ನಟ ಅನ್ನೋದಕ್ಕೆ ಬರ್ತಾರೆ, ಬಟ್ ಅವು ಓಟ ಕನ್ವರ್ಟ್ ಆಗಬೇಕಲ್ಲ ಅಂತ ಕೇಳ್ತಾಯಿದ್ರು. ಅದು ಕೂಡ ಸಾಧ್ಯತೆ ಇರುತ್ತೆ. ಬಟ್ ಈಗ ಆಕ್ಸಿಸ್ ಮೈ ಇಂಡಿಯಾ ನೋಡಿದಿರುವಂಥ ಭವಿಷ್ಯ
ನಿಜ ಆಗುತ್ತಾ ಹಾಗಾದರೆ? ಹೊಸ ನಾಯಕನ ಉದಯ ಆಗುತ್ತಾ ಅಂತ. ಒಂದು ವೇಳೆ ಬಹುಮತ ಪಡೆದ್ರೆ ಎಮ್ ಜಿ ಆರ್ನಂತೆ ಇತಿಹಾಸ ಸೃಷ್ಟಿ ಮಾಡ್ಬೋದು. ಎಮ್ ಜಿ ಆರ್ ಕೂಡ ಅಷ್ಟೇ ಸಿನಿಮಾ ಹಿನ್ನೆಲೆಯಿಂದ ಬಂದಂಥವ್ರು. ದೊಡ್ಡ ಹವಾ ಸೃಷ್ಟಿ ಮಾಡಿದರು ತಮಿಳುನಾಡಿನಲ್ಲಿ. ಎ ಐ ಡಿ ಎಮ್ ಕೆಗೆ ಬೆವರು ಹರಿಸಿದ್ರು ಆ ಸಂದರ್ಭದಲ್ಲಿ ಅವರು. ಅದಾದಮೇಲೆ ಜಯಲಲಿತವ್ರು ಶುರುವಾಯಿತು. ಈಗ ವಿಜಯ್ ಅವರ ಹವಾ ತಮಿಳುನಾಡಲ್ಲಿ ಸೃಷ್ಟಿಯಾಗಿದೆ. ಕೆಲವೊಬ್ಬರು ಕಿಂಗ್ ಮೇಕರ್ ಆಗ್ಬೋದು ಅಂತ ಅಂತಿದ್ರು, ಅವರು ನಿರ್ಣಾಯಕ ಪಾತ್ರ ವಹಿಸ್ಬೋದು ಅಂತ. ಆದರೆ ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇರೋದು 120ರವರೆಗೂ ಕೂಡ ಇಲ್ಲಿ ವಿಜಯ್ ಅವರ TVK ಪಕ್ಷ ಪಡೆದುಕೊಳ್ಳಬಹುದು ಅಂಥೇಳಿ. ಅವರು ಕೂಡ ಸಾಕಷ್ಟು ಯೋಜನೆಗಳನ್ನು, ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಗೋಲ್ಡ್ ರಿಂಗ್ ಕೊಡ್ತೀವಿ ಹೆಣ್ಮಗು ಆದರೆ, ಮತ್ತು ಬೇರೆ ಬೇರೆ ರೀತಿಯಾದಂಥ ಸ್ಕೀಮ್ಗಳು, ಹೆಣ್ಮಕ್ಳಿಗೆ ಉಚಿತವಾದಂಥ ಬಸ್ ವ್ಯವಸ್ಥೆ, ಜೊತೆಗೆ ತಿಂಗಳ ಅವರಿಗೆ ಮಾಸಾಶನ ಕೊಡೋದಾಗಿರ್ಬೋದು. ಹೀಗೆ ಕೆಲವೊಂದಿಷ್ಟು ಆಕರ್ಷಿತವಾದಂಥ ಕೊಡುಗೆಗಳನ್ನು ಕೊಡೋದಾಗಿ ತಮ್ಮ ಪ್ರಣಾಳಿಕೆಯಲ್ಲಿ ಅವರು ಬಿಡುಗಡೆ ಮಾಡಿದರು. ಕಳೆದ 2 ವರ್ಷದಿಂದ ಅವರು ನಿರಂತರವಾಗಿ ಈ TVK ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರೇನಾದರೂ ಕಮಾಲ್ ಮಾಡಿದರೆ ಖಂಡಿತವಾಗಲೂ ಅಲ್ಲಿರುವಂತಹ DMK ಮತ್ತು AIADMK ಮೈತ್ರಿ ಇದಾವಲ್ಲ, ಅವು ಧೂಳಿಪಟ ಆಗುವಂಥ ಸಾಧ್ಯತೆಗಳಿದ್ದಾವೆ. ಬಟ್ ನಮಗನ್ನಿಸ್ತಾ ಇದೆ, ಈಗ ಒಂದು ಸಮೀಕ್ಷೆ ಆಕ್ಸಿಸ್ ಮೈ ಇಂಡಿಯಾ ಹೇಳಿರೋದು, ಬಟ್ ಬಹುತೇಕವಾಗಿ ಒಂದು 5ರಿಂದ 6 ಸಂಸ್ಥೆಗಳು ಸಮೀಕ್ಷೆ ನೋಡಿರ್ತವೆ, ಮತ್ತೊಂದು ಏನೋ ಹೇಳಿರುತ್ತೆ, ಅವು ನಿಜ ಆಗುವಂಥ ಸಾಧ್ಯತೆಗಳು ಬಹಳ ಕಡಿಮೆ. ಯಾಕಂದರೆ ಒಂದೇ ಸಾರಿಗೆ ಇಷ್ಟು ಸಂಖ್ಯೆಯಲ್ಲಿ ಅವರಿಗೆ ಜನ ಆಶೀರ್ವಾದ ಮಾಡೋದು, ಅದು ತಮಿಳುನಾಡಿನಲ್ಲಿ. ಖಂಡಿತವಾಗ್ಲೂ ಅಲ್ಲಿ ಸ್ಟಾರ್ಗಳಂತಂದರೆ ಒಂದು ರೀತಿ ಅಟ್ರಾಕ್ಷನ್ ಕ್ರೇಜ್ ಇದೆ, ಅದು ಓಟಾಗಿ ಕನ್ವರ್ಟ್ ಆಗಿರುವುದು ಡೌಟ್ ಅಂತಿದೆ. ಬಟ್ ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ ಅವರಿಗೆ ದೊಡ್ಡ ಮೆಜಾರಿಟಿಯನ್ನು ಕೊಟ್ಟಿದ್ದಾರೆ.